ತುಮಕೂರು ವಾಯ್ಸ್ಗೆ ಸ್ವಾಗತ ಸ್ನೇಹಿತರೆ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಈ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ಗೆ ಈಗಲೇ ಕ್ಲಿಕ್ ಮಾಡಿ. ನಾವು ಮಾಡುವ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಶಿರಾ ತಾಲೂಕು ನೇರಳೆಗುಡ್ಡ ಅನ್ನೋ ಜಾಗದಲ್ಲಿ ಬೇದಸ್ತ ನಿರಾಶ್ರಿತರ ಆಶ್ರಯ ಮನೆ ಅಂತ ಏನು ವ್ಯವಸ್ಥೆ ಇಲ್ಲ. ತುಂಬಾ ಜನನ ಅಲ್ಲಿ ಕೂಡಾಕೊಂಡು ಅವ್ರಿಗೆ ತುಂಬಾ ತುಚ್ಛವಾಗಿ ನೋಡ್ಕೊಳ್ತಾ ಇದ್ದಾರೆ. ಮನುಷ್ಯರ ತರ ನೋಡ್ಕೊಳ್ತಿಲ್ಲ, ಪ್ರಾಣಿಗಳ ತರ ನೋಡ್ಕೊಳ್ತಾ ಇದ್ದಾರೆ ಅಂತ ಈ ಮಹಿಳಾ ಸಂಘದಿಂದ ನನಗೆ ಒಂದು ಕಂಪ್ಲೇಂಟ್ ಬಂದಿದ್ದಕ್ಕೆ ನಾನು ತಕ್ಷಣ ಏನು ಪೊಲೀಸ್ ಇನ್ಸ್ಪೆಕ್ಟರ್ಗೆ ಮಾತಾಡಿ ಶಿರಾ CDPO ಮಾತಾಡಿ ಇಲ್ಲಿ ಬಂದು ನೋಡ್ತೀನಿ. ಒಬ್ಬೊಬ್ರಿಗೆ ಒಂದೊಂದು ಬೆಡ್ಡ ಇಷ್ಟು ಜನನು ಕೂಡ ಇದ್ರೊಳಗೆ ಸ್ನಾನ ಲೇಡೀಸ್ಗ ಜೆಂಟ್ಸ್ ಎಲ್ಲಿ ಮಾಡ್ತಾರೆ? ನೀವು ಲೇಡೀಸ್ ಈ ಕಡೆ ಮಲಕಂತೀರಾ, ಜೆಂಟ್ಸ್ ಈ ಕಡೆ. ಇವರೆಲ್ಲ ಪೇಷಂಟಾ? ಏನೇನು ಕಾಯಿಲೆ ಇವ್ರಿಗೆ? ಕೈ ಕಾಲಿದೆ, ಕೋಲ್ಡ್ರು. ಇವ್ರಿಗೆಲ್ಲ ಮೆಡಿಸಿನ್ ಕೊಡ್ತೀರಾ ಡೈಲಿ? ಡಾಕ್ಟ್ರು ಬರ್ತಾರಾ? ನಾವು ಮೆಡಿಸಿನ್ ಕೊಡ್ತೀವಿ, ಹಂಗೇನ ಸೀರಿಯಸ್ ಆದ್ರೆ ಕರ್ಕೊಂಡು ಹೋಗ್ತೀವಿ ಆಸ್ಪತ್ರೆ ಕರ್ಕೊಂಡು ಹೋಗ್ತೀವಿ. ಇಲ್ಲೂ ಅಷ್ಟೇ ಹೆಣ್ಮಕ್ಳು ಒಂದ್ ಸೈಡು ಗಂಡ್ಮಕ್ಳು ಒಂದ್ ಸೈಡು ಮಲಕಂತಾರ. ಇವಾಗ ಗಂಡ್ಮಕ್ಳು ಮುಂದೆನೆ ಆತರ ಅವರು ಡ್ರೆಸ್ ಚೇಂಜ್ ಮಾಡೋದು ಎಲ್ಲ ಮಾಡ್ತಾರ? ಇಲ್ಲ, ಅಲ್ಲಿ ಮಾಡ್ಕಂತಲ್ಲ ಇವು ಇದ್ ಮಾಡ್ತಾರೆ. ಅಲ್ಲಿ ಒಳಗಡೆನೆಲ್ಲ ಡ್ರೆಸ್ ಚೇಂಜ್ ಮಾಡೋದು. ಈ ವಯಸ್ಸದಾಗ ಮುಖ್ಯ ಹೇಳಿ ಮತ್ ಕೇಳಲ್ಲ ಅಂತ ಮೆಂಟಲ್ ಕೇಸ್ ಇರ್ತಾವಲ್ಲ, ಹೇಳಿ ಮತ್ ಕೇಳಲ್ಲ. ಇವ್ರನ್ನ ಆಚೆ ಬಿಡಲ್ವಾ? ಯಾರನ್ನು ಆಚೆ ಬಿಡಲ್ಲ, ಯಾವಾಗ್ಲೂ ಬಾಗ್ಲ? ಇಲ್ಲ, ಬಾಗ್ಲ ಹಾಕಿ ಊಟಕ್ಕೆ ಮತ್ತೆ ಫಂಕ್ಷನ್ ಇದ್ದು ಆಚೆ ಬಿಡ್ತೀವಿ. ಮತ್ತೆ ಇಲ್ಲೇ ವಾಕ್ ಮಾಡ್ತಾರೆ, ಊಟ ಮಾಡೋದು. ಹೆಣ್ಮಕ್ಳೆಲ್ಲ ಸ್ನಾನ ಮಾಡ್ತಾರಾ? ನೀರಿಗೆ ಏನ್ ಮಾಡ್ತೀರಾ? ನೀರಿಗೆ ಏನ್ ಮಾಡ್ತೀರಾ? ಬಕೆಟ್ ತಂದು ಕೊಡ್ತೀವಿ ಮೇಡಮ್. ಬಿಸಿನೀರ ತಣ್ಣೀರ? ಅದೇ ಹುಷಾರಿಲ್ಲ ಬಿಸಿನೀರು ಕೊಡ್ತೀವಿ, ಕಾಸ್ಬಿಟ್ಟು ತಗೊಂಡ್ ಕೊಡ್ತೀವಿ. ಇಲ್ಲಾಂದ್ರೆ ತಣ್ಣೀರೇನೆ. ಎಲ್ಲ ಟೋಟಲ್ ಎಷ್ಟು ಜನ ಇದಾರೆ? ಮತ್ತೆ 119 ಜನ. ನಾವು ಹೊರಗಡೆ ಅಡಿಗೆ ಮಾಡ್ತೀವಲ್ಲ, ಅವೆಲ್ಲ ಸೇರಿಸಿ. ನೀವು ಇಲ್ಲಿ ಕೆಲಸ ಮಾಡೋಣ? ಇಲ್ಲ, ನಾವು ಪೇಷಂಟ್. ನೀವು ಪೇಷಂಟ್. ಇವರೆಲ್ಲ ಎಲ್ಲಿ ಸಿಕ್ಕಿದ್ರು ನಿಮ್ಗೆ? ಮೇಡಮ್ ಕರ್ಕೊಂಡ್ ಬರ್ತಾರ? ಯಾವ ಫ್ಯಾಮಿಲಿನಾಗ ಬಂದು ಸೇರ್ಸಿರ್ತಾರೆ. ಇವಾಗ ಬಸ್ ಸ್ಟಾಪ್ ಗಳಾಗೆ ಅಪ್ಪ ಅಮ್ಮ ಇಲ್ಲದೆ ಬಿಟ್ಟಿರ್ತಾರಲ್ಲ ಅಂತ. ಯಾವ ನಿಮ್ದು? ಈ ಕಡೆ ನೀಲಹಳ್ಳಿನ? ಯಾಕೆ ಇಲ್ಲಿ ಬಂದಿದ್ದು? ಯಾರು ನಿಮ್ಮವ್ರಿಲ್ವಾ? ಅಲ್ಲ ಮೇಡಮ್, ಶಿರಾದಾಗಿ ಬಂದಿದ್ವಿ. ಮೇಡಮ್ ಕರ್ಕೊಂಡ್ಬಂದ್ರು. ಶಿರಾದಾಗ ಬಂದಿದ್ರಾ? ಯಾಕೆ ಬಂದಿದ್ರಿ ಶಿರಾಗೆ? ನನ್ನ ತಂಗಿ ಮಗಳನ್ನ ಡೆಲಿವರಿ ಬಂದಿದ್ರು. ನಾನು ಇದ್ ಬಂದಿದ್ದೀನಿ, ಅವ್ರ ಹತ್ತೋಗವ್ರೆ. ಸಾಯಂಕಾಲ ಟೈಮ್ ಬಂದ್ಬಿಟ್ಟಿದೀವಿ. ಅವ್ರ ಹತ್ತೋಗವ್ರೆ, ಬಸ್ ಇಲ್ಲ, ಮದ್ಗಿರಿಗೆ ಹೋಗ್ಬೇಕು. ಅವರು ಇವ್ರು ಮೇಡಮ್ ಅವ್ರು ಕರ್ಕೊಂಡ್ಬಂದಿವ್ರು. ಮೇಡಮ್ ಕರ್ಕೊಂಡ್ಬಂದ್ರ? ಹೋಗ್ಬೋದಿತ್ತಲ್ವಾ? ನಿಮ್ಮ ನಂಬರ್ ಇಲ್ಲ ನಮ್ದು. ನಂಬರ್ ಇಲ್ಲ. ಆರಾಮ್ ಬರ್ಬೇಕು. ನೀಲಹಳ್ಳಿ ತವ್ರ ಮನೆ, ಗಂಡದ ಮನೆ ಚಿನ್ನಹಳ್ಳಿ. ಇಲ್ಲ, ಕಳಿಸ್ತೀವಿ. ನೋಡ್ಬೇಕಪ್ಪ. ಮಕ್ಳಿದಾರ ನಿಮ್ಗೆ? ನನ್ನ ಮಗಳು ತನ್ನ ಮಗಳಿದೆ. ಮೆಂಟಲ್ ಕೇಸ್ ಎಲ್ಲ ಅಮ್ಮ, ನೀವು ಬಂದಿರಲಿಲ್ಲ? ನಿಮ್ಗೂ ಯಾರು ಇಲ್ವಾ? ಮೇಡಮ್ನ ಕರ್ಕೊಂಡ್ಬಂದಿದ್ದೆ. ಬಸ್ ಸ್ಟ್ಯಾಂಡಿಗೆ ಯಾಕೆ ಬಂದಿದ್ದೆ? ಯಾಕೆಂದ್ರೆ ಏನೋ ತರಕಾರಿ ತಕೊಂಡ್ಬೇಕಂತ ಬಂದಿದ್ದೆ. ಕರ್ಕೊಂಡ್ಬಂದು ಅವ್ರು ಕರೀತಿದಂಗೆ ನೀವ್ ಹೆಂಗ್ ಬಂದ್ರಿ? ಕರ್ಕೊಂಡ್ತೀನಿ ಬಂದಿದ್ದಕ್ಕೆ ನಿಮ್ಗೆ ಇಲ್ಲೇ ಇರಕ್ ಇಷ್ಟನಾ? ನಾವು ಇಷ್ಟ ಇಲ್ಲ. ನನ್ ಕಾಲಿಗೆ ಬೀಳಬಾರ್ದಮ್ಮ. ನಮ್ ತಾಯಿ ಕರ್ಕೊಂಡು ಹೋಗ್ತೀವಿ, ನಿಜವಾಗ್ಲೂ ಕರ್ಕೊಂಡು ಹೋಗ್ತೀವಿ. ಎದ್ದೇಳಿ. ಇಲ್ಲಮ್ಮ, ರಾತ್ರಿ ಎಲ್ಲ ನಿದ್ದೆ ಬರಲ್ಲ. ಅಲ್ಲ, ಕರ್ಕೊಂಡು ಹೋಗ್ತೀವಮ್ಮ. ನಿಮಗೆ ರಕ್ಷಣೆ ಕೊಡಕ್ಕೆ ನಾವು ಬಂದಿರೋದು. ಕರ್ಕೊಂಡು ಹೋಗ್ತೀವಿ. ಏನು ತಂದಿಲ್ಲಮ್ಮ, ನಾನೇನು ಮಾಡಿಲ್ಲಮ್ಮ. ಇಲ್ಲ, ಕರ್ಕೊಂಡು ಹೋಗ್ತೀವಿ ಬಿಡಿ, ಕರ್ಕೊಂಡು ಹೋಗಿಲ್ಲಮ್ಮ. ನನ್ನ ತಮ್ಮ ಬಂದಿದ್ರು. ಟೈಮ್ 2 ಗಂಟೆಗೆ ಅಂತ ಅಂದ್ರು. ಅಲ್ಲಿ ರೂಮ್ದಾಗ ಇರಮ್ಮ ಅಂತ ಹೇಳಿದ್ರು ಪೊಲೀಸ್ನವರು. ಇದ್ದೆ. ಇವ್ರು ಬಂದು ಬೆಳಗ್ಗೆ ಕಳಿಸ್ತೀನಿ ಅಂತ ಕರ್ಕೊಂಡು ಈಗ 1.5 ತಿಂಗಳು ಆಯ್ತಾ ಕಳಿಸ್ತಾ ಇಲ್ಲ. ಯಾಕೆ ಹೊಡೆದ್ರು?
ಯಾಕಂತ ಗೊತ್ತಿಲ್ಲ. ನೀವು ಆಚೆ ಕಳಿಸಿದ್ರೆ ಹೋಗ್ತೀರಾ ನೀವು? ಹೋಗ್ತೀನಿ. ನನ್ನ ಹತ್ರ ದುಡ್ಡು ಎಲ್ಲ ಕಿತ್ಕೊಂಡ್ರು. ಒಂದು ರೂಪಾಯಿ ಇಲ್ಲ ಇವಾಗ. ನನ್ನ ಗಂಡ ಪಕ್ಕ ಚಿಕ್ಕ ಹುಡುಗರು ಹೋಗ್ತೀನಿ ಅಂತ ಬಿಚಾನ ಹೋಗಿ ಕೇಳ್ತೀನಿ, ಹೊಡೆದು ಕಳಿಸ್ತಾರೆ. 5 ನಿಮಿಷ ಕರ್ಕೊಂಡ್ ಬರ್ತೀನಿ ಬಿಟ್ಟಿದ್ದು. ಆಮೇಲೆ 3 ತಿಂಗಳು ಹಾಕಿ ಮಕ್ಕಳು ಹೇಳ್ತೀನಿ, ಮೊಮ್ಮಕ್ಕಳು ನೋಡಿ ಎಲ್ಲಿ ಸಿಕ್ಕಿದ್ರಿ ನೀವು ಅವ್ರಿಗೆ? ಸೀರಾ ಬಸ್ಸಿಗೆ ಅಂತ ಬರ್ತೇವೆ. ನಮ್ಮ ಕಾರ್ ಹಂಗೆ ಹೇಳ್ಕೊಂಡು ಬಂದ್ಬಿಟ್ಟು ಹೊರಗಡೆ ಬಿಟ್ಟಿಲ್ಲ ಯಾರಿಗೂ. ನಾವೆಲ್ಲ ಪರ್ದೇಸಿಗಳು ಇಲ್ಲಿ ಏನು ವ್ಯವಸ್ಥೆ ಇಲ್ಲ. ಒಂದು ಶೆಡ್ ತರ ಇದೆ. ಶೆಡ್ ಒಳಗಡೆ ಆಚೆ ಓಡಾಡಕ್ಕೂ ಬಿಡ್ತಾ ಇಲ್ಲ. ಬಾಗ್ಲಾಕ್ಬಿಟ್ಟು ಕೂಡಾಕಿ ಒಳಗಡೆ ಇಟ್ಟಿದ್ದಾರೆ. ಅವ್ರಿಗೆ ಒಂದು ಮೆಡಿಸನ್ಸ್ ಆಗಲಿ, ಕರೆಕ್ಟ್ ಆಗಿರೋ ಬಟ್ಟೆ ಆಗಲಿ, ಮೇಯ್ನ್ ಅಲ್ಲಿ ಏನು ಮೂಲಭೂತ ಸೌಕರ್ಯ, ಗಾಳಿ, ಬೆಳಕು, ಶೌಚಾಲಯ, ನೀರು ಏನಿರಬೇಕೋ ಅದು ಯಾವುದೂ ಕೂಡ ಇಲ್ಲ. ಮಧ್ಯಾಹ್ನದಿಂದ ಸುಮಾರು ತನಿಖೆ ಮಾಡಿದಾಗ ಎಲ್ಲ ಬೆಳಕಿಗೆ ಬಂದ ಅಂಶ ಏನಂತಂದರೆ, ಈಗ ಇವರು ತಮ್ಮ ಮನೆಗೆ ವಾಪಸ್ ಹೋಗೋಕ್ಕೆ ಎಲ್ಲರೂ ತಮ್ಮ ಸಹಮತನ ವ್ಯಕ್ತಪಡಿಸಿರೋದ್ರಿಂದ ನಾವು ಈಗ ನಿರಾಶ್ರಿತರ ಪುನರ್ವಸತಿ ಶಿಬಿರಕ್ಕೆ ತುಮಕೂರಿಗೆ ಇವನ್ನ ಸ್ಥಳಾಂತರ ಮಾಡಿಬಿಟ್ಟು ಅಲ್ಲಿಂದ ಅವರವರ ಸ್ವಂತ ಊರಿಗೆ ಸ್ಥಳಕ್ಕೆ ಕಳಿಸೋಂಥ ಏರ್ಪಾಡನ್ನು ಇಲಾಖೆ ಅವರು ಮಾಡ್ತಾರೆ. ಸದ್ಯಕ್ಕೆ ಇದು ತುಮಕೂರಲ್ಲಿ ಕೋರದಲ್ಲಿರುವಂತಹ ನಿರಾಶ್ರಿತರ ಪುನರ್ವಸತಿ ಕೇಂದ್ರಕ್ಕೆ ಕಳಿಸ್ತಾ ಇದ್ದೀವಿ. ಅಲ್ಲಿಂದ ನೆಕ್ಸ್ಟ್ ಈಗ ಯಾರ್ಯಾರಿಗೆ ಅವರ ಮನೆಯವ್ರನ್ನ ಟ್ರೇಸ್ ಮಾಡಿ ಅಲ್ಲಿ ಅವ್ರ ಮನೆಯವ್ರ ಜೊತೆ ಅವರನ್ನು ಸೇರಿಸುವಂತಹ ಕೆಲಸನ ನೆಕ್ಸ್ಟು ಮಾಡ್ತೀವಿ. ಅವರನ್ನು ಕೇಳಿದ್ರೆ ಏನು ರಿಜಿಸ್ಟ್ರೇಷನ್ ಯಾವುದೂ ನಮಗೆ ದಾಖಲೆಗಳನ್ನ ಒದಗಿಸ್ತಾ ಇಲ್ಲ. ಏನು ಪರ್ಮಿಷನ್ ಆಗಲಿ ತಗೊಂಡಿಲ್ಲ, ಯಾವುದು ರಿಜಿಸ್ಟ್ರೇಷನ್ ಆಗಿಲ್ಲ, ಅವ್ರ ಟ್ರಸ್ಟು ಯಾವ ದಾಖಲೆಯನ್ನು ಕೂಡ ಒದಗಿಸ್ತಾ ಇಲ್ಲ. ಹಾಗಾಗಿ ನಾವು ಮಾನ್ಯ ದಂಡಾಧಿಕಾರಿಗಳಿಗೆ ಈ ವಿಷಯ ತಿಳಿಸಿ ಅವರು ಕೂಡ ಬಂದಿದ್ದಾರೆ. ಅದೇ ರೀತಿಯಾಗಿ ಈಗ ಸಾಧನಾ ಮಹಿಳಾ ಸಂಘ ಅಲ್ವಾ, ಅವರು ಕೊಟ್ಟಿರೋಂಥ ದೂರನ್ನು ಆಧರಿಸಿ ನಾವು ಕಾನೂನಾತ್ಮಕವಾಗಿ ಯಾವ ರೀತಿ ಕ್ರಮ ತಗೋಬೇಕು, ಈ ವೃದ್ಧಾಶ್ರಮ ಅನಾಥಾಶ್ರಮ ನಡೆಸಿದ್ರು ಅವ್ರ ಮೇಲೆ ಅನ್ನೋದನ್ನು ನಾವು ಇಲಾಖೆ ಹಂತದಲ್ಲಿ ಮೇಲಾಧಿಕಾರಿಗಳು ತಿಳಿಸ್ಬಿಟ್ಟು ಅದನ್ನು ಕ್ರಮ ತಗೊತೀವಿ.